ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಕಾಲುವೆ ಮೂಲಕ ಕೆರೆಗಳಿಗೆ ನೀರು ಹರಿಸುತ್ತಿದ್ದು ಅದನ್ನ ಬೇಸಿಗೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವುದಕ್ಕೆ ಮಾತ್ರ ಬಳಸಲು ಅವಕಾಶವಿದೆ. ಕೆಲವು ರೈತರು ಕಾಲುವೆ ಪಕ್ಕದಲ್ಲಿ ಪಂಪ್ಸೆಟ್ಗಳನ್ನು ಅಳವಡಿಸಿ ನೀರು ಬೆಳೆಗಳಿಗೆ ಪಡೆದುಕೊಳ್ಳುವುದು ಕಂಡುಬಂದರೆ ಪಂಪ್ಸೆಟ್ಗಳನ್ನು ಸೀಸ್ ಮಾಡಲಾಗುವುದು ಎಂದು ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಹೇಳಿದರು. ಆದರೂ ಸಹ ನಮಗೆ ಅಲ್ಲಿ ಎಲ್ಲ ಕಡೆನೂ ಒಂದು ದೂರುಗಳು ಬರ್ತಿದ್ದಾವೆ. ರೈತರು ಅವುಗಳನ್ನ ಕೃಷಿ ಸಲುವಾಗಿ ಪಂಪ್ಸೆಟ್ಗಳನ್ನು ಹಾಕಿ ಇದು ತಗೊಳ್ಲಿಕ್ಕತ್ತಾರ ಅಂತ ಹೇಳಿ. ಇದು ಸಾರ್ವಜನಿಕರ ಸಲುವಾಗಿ, ರೈತರ ಸಲುವಾಗಿನೇ ಇರೋದ್ರಿಂದ ಮುಂದಿನ ಹಂತಗಳಲ್ಲಿ ನಮಗೆ ಕುಡಿಯುವ ನೀರಿನ ಅಭಾವ ಆಗುವಂಥ ಪರಿಸ್ಥಿತಿ ಇರೋದ್ರಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಈ ಕಾಲುವೆಗೆ ನಾವೇನು ನೀರನ್ನ ಬಿಟ್ಟಿದ್ದೀವಿ, ದಯವಿಟ್ಟು ಅವುಗಳನ್ನ ಮೋಟರ್ ಹಚ್ಚಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮುಂದಿನ ಹಂತಗಳಲ್ಲಿ, ಮುಂದಿನ ದಿನಗಳಲ್ಲಿ ಏನಾದರೂ ಅವಕಾಶ ಇತ್ತು ಅಂತಂದ್ರೆ ತಮಗೆ ಅನುಕೂಲ ಆಗುವಂಗೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಮ್ಮ ವಾಚ್ ಆ್ಯಂಡ್ ವಾರ್ಡ್ ಟೀಮ್ 24 ತಾಸು 24x7 ಓಡಾಡ್ತಿರ್ತದೆ. ಆ ರೀತಿ ಏನಾದರೂ ಮೋಟರ್ಗಳು ಹಚ್ಚಿದ್ದು ಕಂಡು ಬಂದಲ್ಲಿ ನಾವು ಅವುಗಳನ್ನ ಸೀಸ್ ಮಾಡ್ತೀವಿ. ಅಂತ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಪ್ರಾರಂಭ ಆಗಿದೆ. ಸೊ ಅದಕ್ಕೆ ಆ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಎಲ್ಲ ವಾಚ್ ಆ್ಯಂಡ್ ವಾರ್ಡ್ ಟೀಮ್ ಪೂರ್ತಿ ಕಾಲುವೆ ಸುತ್ತಲೂ ಇರ್ತಾರೆ. ಮೋಟರ್ಗಳು ಸಿಕ್ತು ಅಂತಂದ್ರೆ ನಾವು ಬಿಡೋದಿಲ್ಲ, ಅವುಗಳನ್ನ ಸೀಸ್ ಮಾಡುವಂತಹ ಕ್ರಮವನ್ನು ನಾವು ಕೈಗೊಳ್ತೀವಿ. ಸೊ ಆದ್ದರಿಂದ ಎಲ್ಲರಿಗೂ ಇದೊಂದು ನಮ್ಮ ಜಿಲ್ಲಾಡಳಿತ ಮತ್ತು ಉಪವಿಭಾಗದ ವತಿಯಿಂದ ನನ್ನ ಮನವಿ. ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಭೂಮಿ ಕೇಂದ್ರಕ್ಕೆ ಮಂಗಳವಾರ ಭೇಟಿ ನೀಡಿದ್ದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೆಬಿಜೆಎನ್ಎಲ್ ಹಾಗೂ ಇನ್ನಿತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಲುವೆಗೆ ಬಿಟ್ಟಿರುವ ನೀರು ನೇರವಾಗಿ ಕೆರೆಗಳಿಗೆ ತುಂಬಿಸಲು ಸಾಧ್ಯವಾದ ಕ್ರಮಗಳನ್ನು ಅನುಸರಿಸುವಂತೆ ತಿಳಿಸಲಾಗಿದೆ ಎಂದು ಹೇಳಿದರು. ಪಶು ವೈದ್ಯಕೀಯ ಪಶು ಸಂಗೋಪನೆ ಇಲಾಖೆಯವರ ಕಡೆ ನಾನು ಮಾತಾಡಿದ್ದೀನಿ. ಅವ್ರ ಜೊತೆಗೇನು ಸಭೆಯನ್ನ ಕರೆದಾಗ, ಈಗ ಎಕ್ಸಿಸ್ಟಿಂಗ್ ಏನಾದರೂ ನಮ್ಮ ಮೆಕ್ಕೆಜೋಳ ಮತ್ತು ಜೋಳದ ಬೆಳೆಗಳು ಬರ್ತಾವಲ್ಲ, ಅವುಗಳದ್ದು ನೀವು ನಮ್ಗೆ ರಿಕ್ವೈರ್ಮೆಂಟ್ ಕೊಡೋದಕ್ಕೆ ಸಾಧ್ಯನೇ ಅಂತ ಹೇಳಿ ನಾವು ಅದನ್ನ ಅಸೆಸ್ಮೆಂಟ್ ಮಾಡಲಿಕ್ಕೆ. ಸೊ ಈಗ ನೆಕ್ಸ್ಟ್ 15 ವೀಕ್ಸ್ ಆರ್ 12 ವೀಕ್ಸ್ ನಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದಾಗ್ಯೂ ಸಹ ಜಿಲ್ಲೆಯಾದ್ಯಂತ ಮೇವು ಬ್ಯಾಂಕ್ ಓಪನ್ ಮಾಡೋದಕ್ಕೆ DC ಅವರು ಕ್ರಮ ಕೈಗೊಂಡಿರ್ತಾರೆ. ಮುಂದಿನ ಹಂತದಲ್ಲಿ ಏನಾದರೂ ಹಂಗೆ ಸ್ಕೇರ್ಸಿಟಿ ಬಂತು ಅಂತಂದ್ರೆ ನಾವು ಮೇವು ಬ್ಯಾಂಕ್ ಅನ್ನು ಪ್ರಾರಂಭವನ್ನು ಮಾಡ್ತೀವಿ. ಜನರಿಗೆ ಅನುಕೂಲ ಆಗೋ ಥರ ಕ್ರಮವನ್ನು ವಹಿಸ್ತೀವಿ. ಜಿಲ್ಲೆಯಲ್ಲಿ 89 ಕೆರೆಗಳನ್ನು ತುಂಬಿಸಲು ಫೆಬ್ರವರಿ 19ರಿಂದ ಕಾಲುವೆಗಳಿಗೆ ನೀರು ಹರಿಸಲಾಗಿದೆ. 15 ವಾರಗಳವರೆಗೆ ಮೇವಿಗೆ ಯಾವುದೇ ಕೊರತೆ ಇಲ್ಲ. ಪಶು ಸಂಗೋಪನಾ ಇಲಾಖೆಯವರಿಗೆ ಮಾತನಾಡಿದ್ದು, ಮೆಕ್ಕೆಜೋಳ, ಜೋಳದ ಮೇವು ಒದಗಿಸಲು ಸಾಧ್ಯವೇ ಎಂದು ಮಾಹಿತಿ ನೀಡಲು ಸೂಚಿಸಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮೇವು ಬ್ಯಾಂಕ್ ತೆರೆಯುವ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದರು. ತಾಲೂಕಿನ ಯಾವುದೇ ಗ್ರಾಮದಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವ ಪರಿಸ್ಥಿತಿ ಇನ್ನೂ ಉದ್ಭವವಾಗಿಲ್ಲ. ಚವನಬಾವಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ಸ್ವರೂಪದಲ್ಲಿರುವ ಕುರಿತು ತಾಲೂಕ್ ಪಂಚಾಯತ್ ಅಧಿಕಾರಿ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿ ಪರಿಶೀಲನೆ ನಡೆಸಿ ಪತ್ರ ನೀಡಿದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕೊಡೋದಿಲ್ಲ, ರೈತರಿಂದ ಖಾಸಗಿ ಬೋರ್ವೆಲ್ಲನ್ನು ಬಾಡಿಗೆ ರೂಪದಲ್ಲಿ ತಗೊಳ್ತೀವಿ. ಸಪೋಸ್ ಯಾರು ರೈತರು ಕೂಡ ಅದಕ್ಕೆ ಮುಂದೆ ಬರ್ತಾ ಇಲ್ಲ, ಸಫಿಷಿಯೆಂಟ್ ನೀರಿಲ್ಲ ಆ ಬೋರ್ನಲ್ಲಿ ಅಂದರೆ ನೆಕ್ಸ್ಟ್ ಪ್ರಿಫರೆನ್ಸ್ ಟ್ಯಾಂಕ್. ಇದೇ ವೇಳೆ ತಹಸೀಲ್ದಾರ್ ಕಚೇರಿಯ ಭೂಮಿ ಕೇಂದ್ರ ರೆಕಾರ್ಡ್ಸ್ ರೂಂಗಳಿಗೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸಿ ಕೆಲವು ಸೂಚನೆಗಳನ್ನು ನೀಡಿದರು. ಕಂದಾಯ ಇಲಾಖೆಯ ಶಿರಸ್ತೇದಾರ ಶಕುಂತಲಾ ಸಜ್ಜನ್, ಎಂಎ ಬಾಗೇವಾಡಿ, ಕಂದಾಯ ನಿರೀಕ್ಷಕರಾದ ಮಹಾಂತೇಶ್ ಮಾಗಿ, ಗಂಗಾಧರ್ ಜೂಲ್ಗುಡ್ಡ, ಗ್ರಾಮ ಆಡಳಿತ ಅಧಿಕಾರಿ ಮನೋಜ್ ರಾಠೋಡ್ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.